ಗೀತಾ ಮಹಾತ್ಮೆ. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ. 26 ದೈವಿ ಸಂಪತ್ತುಗಳ ಆರ್ಜನೆ ಮಾಡಲು ಪಾಲಿಸಬೇಕಾದ ಗುಣಗಳನ್ನು ಈ ಮೇಲಿನ ಶ್ಲೋಕದಲ್ಲಿ ಬೋಧಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ನಾವು ಪೂಜೆ ಮಾಡಬೇಕಾದರೆ ಆಡಂಬರಕ್ಕಾಗಿ ಅಥವಾ ಪ್ರದರ್ಶನಕ್ಕಾಗಿ ಬಾಹ್ಯ ಪುಷ್ಪಗಳನ್ನು ದೇವರ ಮುಡಿಗೇರಿಸುವ ಬದಲು ಆಂತರಿಕ 8 ಪುಷ್ಪಗಳನ್ನು ಭಕ್ತಿಯಿಂದ ದೇವರಿಗೆ ಸಮರ್ಪಿಸಬೇಕಂತೆ. 1. ಅಹಿಂಸಾ. ನನ್ನ ಅರಿವಿಗೆ ಬಂದು ನಾನು ಯಾರಿಗೂ ಹಿಂಸೆ ಮಾಡುವುದಿಲ್ಲವೆಂಬ ಶಪಥ. 2. ಸತ್ಯ. ಸದಾಂ ಹಿತಂ ಸತ್ಯಂ. ಸದಾ ಹಿತವಾಗಿರುವ ಸತ್ಯವನ್ನೇ ನುಡಿಯುವುದು. ಪ್ರಿಯವಾದರೂ ಅಸತ್ಯವನ್ನು ನುಡಿಯದೆ ಅಪ್ರಿಯವಾದ ಸತ್ಯವನ್ನೂ ಸಹ ಪ್ರಿಯವಾಗುವಂತೆ ತಿಳಿಸಿಕೊಡುವ ಚಾಕಚಕ್ಯತೆ ಹೊಂದಿರಬೇಕು. 3. ತ್ಯಾಗ. ತ್ಯಾಗದಿಂದ ಕೀರ್ತಿ, ಮೋಕ್ಷ, ಸುಖ ಲಭಿಸುವುದು. ಭೋಗದಿಂದಲ್ಲ. ಭೋಗದಿಂದ ರೋಗ. ತ್ಯಾಗಕ್ಕೆ ನಿದರ್ಶನವೇ ರಾಮ, ಲಕ್ಷ್ಮಣ, ಭರತ ಸಹೋದರರು. ಇವರಿಗೆ ತ್ಯಾಗದಿಂದಲೇ ಕೀರ್ತಿ ಲಭಿಸಿರುವುದು. 4. ಶಾಂತಿ. ಶಮ ಗುಣವಿದ್ದಾಗ ಶಾಂತಿ ಸ್ಥಾಪನೆ. ಆಗ ಮಾತ್ರ ಭಗವಂತನ ಚಿಂತನೆ, ಸೇವನೆ ಸಾಧ್ಯ. 5. ಅಪೈಶುನ. ಚಾಡಿ ಮಾತು. ಚಾಡಿ ನಾಲಿಗೆ ಹಾವಿಗಿಂತಲೂ ಘೋರ ವಿಷವನ್ನು ಕಕ್ಕುವುದು. ಇದರಿಂದ ಸದ್ಗುಣಿಗಳಿಗೆ ತೊಂದರೆ. ಇದರಿಂದಲೇ ಮನೆಯೊಂದು 3 ಬಾಗಿಲು ಎಂಬಂತೆ ಆಗುವುದು. 6. ದಾನ. ಕರ್ತವ್ಯವೆಂದು ತಿಳಿದುಕೊಂಡು ದೇಶ, ಕಾಲ ಮತ್ತು ಪಾತ್ರದ ವಿಚಾರ ಮಾಡಿ ನಿಷ್ಠಾಭಾವದಿಂದ ಅಗತ್ಯ ವಸ್ತುಗಳನ್ನು ವಿತರಿಸುವ ಕ್ರಿಯೆಯೇ ದಾನ ಎನಿಸಿಕೊಳ್ಳುತ್ತದೆ. 7. ಮಾರ್ದನ. ಮೃದು ಸ್ವಭಾವ. ಈ ಗುಣದಿಂದ ಎಲ್ಲರಿಗೂ ಒಳಿತಾಗುತ್ತದೆ. 8. ಲೋಲುಪ್ತ್ವಂ. ಎಲ್ಲ ಕೆಟ್ಟ ಗುಣಗಳಲ್ಲೂ ಮುಳುಗಿರುವುದು. ನಾವು ಯಾವುದೇ ವಿಷಯದಲ್ಲಿ ಅತಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರಬಾರದು. ಇಲ್ಲವಾದಲ್ಲಿ ಅದೇ ನಮ್ಮ ದೌರ್ಬಲ್ಯ ಎನಿಸಿಕೊಳ್ಳುವುದು. ದೈವಿ ಸಂಪತ್ತನ್ನು ಗಳಿಸಿ ಬೆಳೆಸಿಕೊಳ್ಳಲು ದಿವ್ಯ ಸಂಜೀವಿನಿಯೇ ಭಗವದ್ಗೀತೆ. ಗೀತಾಜ್ಞಾನ ಯಜ್ಞವು ಜನಸಾಮಾನ್ಯರಿಗೂ ಭಗವದ್ಗೀತೆಯ ಮಹತ್ವವನ್ನು ತಿಳಿಸುತ್ತಾ ಅದರ ಪೂರ್ಣ ರಸಾಸ್ವಾದಕ್ಕೆ ಅವಕಾಶ ನೀಡಿ ಮದವೇರಿದ ಆನೆಯನ್ನೂ ಎದುರಿಸುವ ಶಕ್ತಿ ನೀಡುವ ಸತ್ಕಾರ್ಯದಲ್ಲಿ ತೊಡಗಿರುವುದು ನಮ್ಮೆಲ್ಲರ ಸೌಭಾಗ್ಯ. ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಇದನ್ನು ಮುಂದುವರಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಹರಿ ಓಂ.